ಬೆಳಗ್ಗೆ ಎದ್ರೆ ಕೋರ್ಟ್ ಕೇಸುಗಳು, ಬೆಳಗ್ಗೆ ಎದ್ರೆ ನೋವು, ಸಾವು, ಸಾಲ, ಇಷ್ಟು ಶಕ್ತಿ ನನಗೆ ಎದುರಿಸೋಕ್ಕೆ ಆಗಲ್ಲಪ್ಪ. ಮಾನವನ ಗುರಿ ಏನು ಅರ್ಥ ಇಲ್ಲದೆ ಬದುಕ್ತಾ ಇದ್ದೀನಿ. ಅವನಿಗೆ ಡೆಫಿನೆಟ್ಲಿ ಇಂಥ ಬೆಳಗ್ಗೆ ಪ್ರಾಫಿಟ್ ಬರುತ್ತೆ, ಬೆಳಗ್ಗೆ ಕಾಂಟ್ರಾಕ್ಟ್ ಬಂದುಬಿಡುತ್ತೆ, ಇವತ್ತು ದುಡ್ಡು ಬಂದುಬಿಡುತ್ತೆ, ಇದನ್ನ ಅನುಭವಿಸ್ಬಿಡ್ತೀನಿ, ಎಂಜಾಯ್ ಮಾಡಿಬಿಡ್ತೀನಿ, ಯಾವುದೂ ಇರಲ್ಲ. ಸ್ಟ್ರಾಂಗರ್ ಜನ ಇನ್ನೂ ಸ್ಟ್ರಾಂಗ್ ಆಗ್ತಾ ಇರ್ತಾರೆ, ವೀಕರ್ ಜನ ಇನ್ನೂ ವೀಕ್ ಆಗ್ತಾ ಇರ್ತಾರೆ. ಇದೇ ದೇಹ, ಇದೇ ಮನಸ್ಸು, ಇಷ್ಟೇ ಕೈ ಕಾಲುಗಳು ಎಲ್ಲರಿಗೂ ಒಂದೇ ಥರ ಇದೆ. ಮನಸ್ಥಿತಿ ಒಂದು ಚೇಂಜ್ ಮಾಡಿಕೊಂಡ್ರೆ ಹೀಗೆ ಮನಸ್ಸಿನ ಬಗ್ಗೆ ಮಾತಾಡಿದವರಲ್ಲಿ ಪತಂಜಲಿಗಳು, ವಸಿಷ್ಠ ಮಹರ್ಷಿಗಳು ಮತ್ತು ಹಿಂದಿನ ನಮ್ಮ ಎಲ್ಲ ಋಷಿಮುನಿಗಳು, ಹಾಗೆ ಆಧುನಿಕ ಸಾಲಿನಲ್ಲಿ DVG ಅವರು ನಮಗೆ ಈ ಮನಸ್ಸಿನ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅವರ ಅನುಭವಗಳನ್ನು ಆಧಾರ ಮಾಡಿಕೊಂಡು ಕಗ್ಗದ ರೂಪದಲ್ಲಿ ಹೇಳಿದ್ದಾರೆ. ಕಗ್ಗ ಅಂದರೆ ಒಂದು ಬಂಚ್ ಆಫ್ ಥಾಟ್ಸ್ ಅಥವಾ ಬಂಚ್ ಆಫ್ ಶ್ಲೋಕಾಸ್ ಅಥವಾ ಬಂಚ್ ಆಫ್ ನಮ್ಮ ಕನ್ನಡದ ಕವಿತೆಗಳು. ಅದರಲ್ಲಿ ನನಗೆ ತುಂಬ ಅದ್ಭುತವಾಗಿ ಒಂದು ಕಾಣಿಸ್ತಾ ಇತ್ತು. ಅದಕ್ಕೆ ಬೇಕಾದಷ್ಟು ವ್ಯಾಖ್ಯಾನಗಳು ಬಂದಿದೆ. ಬೇರೆ ಬೇರೆ ಥರ ಯೋಚನೆ ಮಾಡಿದ್ದಾರೆ. ನನ್ನ ಯೋಚನೆಯನ್ನು ನಾನಿಲ್ಲಿ ಹೇಳಲಿಕ್ಕೆ ಹೊರಟಿದ್ದೀನಿ. ಒಂದು ಶ್ಲೋಕ ಇದೆ ಅಥವಾ ಒಂದು ಕಗ್ಗ. ಏನು ಪ್ರಪಂಚವಿದು, ಏನು ದಾಳಿ, ಏನು ಅದ್ಭುತಾಪಾರ ಶಕ್ತಿ ನಿರ್ಘಾತ, ಮಾನವನ ಗುರಿಯೇನು, ಬೆಲೆಯೇನು, ಮುಗಿವೇನು, ಏನರ್ಥ ಇದಕ್ಕೆಲ್ಲ ಮಂಕುತಿಮ್ಮ. ಏನು ಪ್ರಪಂಚವಿದು, ಏನು ದಾಳಿ, ಏನು ಅದ್ಭುತಾಪಾರ ಶಕ್ತಿ ನಿರ್ಘಾತ, ಮಾನವನ ಗುರಿಯೇನು, ಬೆಲೆಯೇನು, ಮುಗಿವೇನು, ಏನರ್ಥ ಇದಕ್ಕೆಲ್ಲ ಮಂಕುತಿಮ್ಮ ಅಂತ. ಇಲ್ಲಿ ಮಂಕುತಿಮ್ಮ ಯಾರು ಅಂತಂದರೆ, ಯಾರು ನಾವು ಕೇಳಿಸ್ಕೋತಾ ಇದ್ದೀವಿ, ಹೇಳ್ತಾ ಇದ್ದೀವಿ, ನಾವೆಲ್ಲ ಮಂಕುತಿಮ್ಮರೇ. ಇದರಲ್ಲಿ ಹೇಗೆ ಅಂತಂದರೆ, ಕೃಷ್ಣ ಯಾರು, ಅರ್ಜುನ ಯಾರು ಅಂತಂದರೆ, ಎಷ್ಟೋ ಟೈಮಲ್ಲಿ ಅರ್ಜುನನೂ ನಾವೇ, ಕೃಷ್ಣನೂ ನಾವೇ. ಹಾಗೆ ಈ ಮಂಕುತಿಮ್ಮನೂ ನಾವೇ. ಅದನ್ನ ಅರ್ಥ ಮಾಡಿಕೊಂಡು 4M ಆಗೋದು ನಾವೇ, 3M ನಾವೇ, 4M ನಾವೇ. ಏನು ಪ್ರಪಂಚವಿದು, ಇದರಲ್ಲಿ ಎರಡು ಥರ ಯೋಚನೆ ಮಾಡ್ಬೋದು ಅಥವಾ ಎರಡು ಥರ ರೀತಿ ಇದನ್ನು ಹೇಳಬಹುದು. ಇದು ತುಂಬ ನೋವಿನಲ್ಲಿ ಹೇಳುವಂಥದ್ದು ಆಗಿರ್ಬೋದು. ಏನು ಪ್ರಪಂಚಪ್ಪ ಇದು, ಏನು ದಾಳಿ, ಬೆಳಗ್ಗೆ ಎದ್ರೆ ಗಲಾಟೆ, ಬೆಳಗ್ಗೆ ಎದ್ರೆ ಕೋರ್ಟ್ ಕೇಸುಗಳು, ಬೆಳಗ್ಗೆ ಎದ್ರೆ ನೋವು, ಸಾವು, ಸಾಲ, ಏನು ದಾಳಿ, ಏನು ಅದ್ಭುತಾಪಾರ ಶಕ್ತಿ ನಿರ್ಘಾತ, ಇಷ್ಟು ಶಕ್ತಿ ನನಗೆ ಎದುರಿಸೋಕ್ಕೆ ಆಗಲ್ಲಪ್ಪ. ಮಾನವನ ಗುರಿ ಏನು ಅರ್ಥ ಇಲ್ಲದೆ ಬದುಕ್ತಾ ಇದ್ದೀನಿ. ಬೆಲೆ ಏನು, ಮುಗಿವೇನು, ಇದಕ್ಕೇನು ಅರ್ಥ ಇದೆಯೋ ಗೊತ್ತಿಲ್ಲ, ಇದಕ್ಕೇನು ಬೆಲೆ ಗೊತ್ತಿಲ್ಲ, ಏನರ್ಥ ಇದಕ್ಕೆಲ್ಲ ಮಂಕುತಿಮ್ಮ, ಇದೆಲ್ಲ ಏನೂ ಗೊತ್ತಾಗ್ತಾ ಇಲ್ಲ ನನಗೆ ಅಂತ ಹೇಳುವ ಒಂದು ಮನಸ್ಥಿತಿ. ಆದರೆ ಇದು ಸಾಧಾರಣವಾದ ಮನಸ್ಥಿತಿ. ಇದನ್ನು ಹೊಸ ರೀತಿ ಯೋಚನೆ ಮಾಡೋಣ. ಏನು ಪ್ರಪಂಚವಿದು ಅಂದರೆ, ನಾವು ಹುಟ್ಟು ಬಂದಿದ್ದೀವಿ ಇಲ್ಲಿಗೆ. ಏನು ಪ್ರಪಂಚವಿದು, ಏನು ದಾಳಿ ಅಂದರೆ, ಇಷ್ಟು ವಿಷಯಗಳು, ಇಷ್ಟು ಪದಾರ್ಥಗಳು, ಇಷ್ಟು ಜನ, ಇಷ್ಟು ಬುದ್ಧಿವಂತಿಕೆ, ಇಷ್ಟರ ಮಧ್ಯದಲ್ಲಿ ನಾನು ಎದ್ದು ನಿಲ್ಲಬೇಕಲ್ಲಪ್ಪ ಅಂತ ಅನ್ನಿಸ್ಬೇಕು. ಇದೊಂದು ಪಾಸಿಟಿವ್ ಆ್ಯಟಿಟ್ಯೂಡ್. ಮೃತ್ಯೋರ್ಮ ಅಮೃತಂಗಮಯ ಅಂದರೆ ಇಲ್ಲಿ ಪಾಸಿಟಿವ್ ಆಗಿರಬೇಕು ಅಂತ. ಏನು ಪ್ರಪಂಚವಿದು, ಏನು ದಾಳಿ, ಇಷ್ಟು ಪ್ರಾಬ್ಲಮ್ಸ್, ಇಷ್ಟು ಚಾಲೆಂಜಸ್ಸು, ಎಲ್ಲ ಚಾಲೆಂಜಸ್ಗಳ ಮಧ್ಯದಲ್ಲಿ ನಾನು ಎದ್ದು ನಿಲ್ಲಬೇಕು. ಒಬ್ಬ ಬಿಸ್ನೆಸ್ ಮ್ಯಾನಿಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಚಾಲೆಂಜಸ್ಸೇ. ಅವನಿಗೆ ಡೆಫಿನೆಟ್ಲಿ ಇಂಥ ಬೆಳಗ್ಗೆ ಪ್ರಾಫಿಟ್ ಬರುತ್ತೆ, ಬೆಳಗ್ಗೆ ಕಾಂಟ್ರಾಕ್ಟ್ ಬಂದುಬಿಡುತ್ತೆ, ಇವತ್ತು ದುಡ್ಡು ಬಂದುಬಿಡುತ್ತೆ, ಇದನ್ನ ಅನುಭವಿಸ್ಬಿಡ್ತೀನಿ, ಎಂಜಾಯ್ ಮಾಡಿಬಿಡ್ತೀನಿ, ಯಾವುದೂ ಇರಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಒಬ್ಬ ಬಿಸ್ನೆಸ್ ಮ್ಯಾನಿಗೆ, ಒಬ್ಬ ಅಧಿಕಾರಿಗೆ, ಒಬ್ಬ ಪೊಲಿಟಿಷಿಯನ್ಗೆ, ಒಬ್ಬ ಪ್ರಧಾನಮಂತ್ರಿಗೆ, ಮಂತ್ರಿಗೆ ಎಲ್ಲ ಬೆಳಗ್ಗೆಯಿಂದ ರಾತ್ರಿವರೆಗೂ ಚಾಲೆಂಜಸ್ಸೇ. ಆ ಮನಸ್ಸು ಎಂಗೇಜ್ ಆಗೇ ಇರುತ್ತೆ. ಈ ಎಂಗೇಜ್ ಆಗಿರುವ ಮನಸ್ಸಲ್ಲಿ ನೆಗೆಟಿವ್ ಮನಸ್ಸಾ, ಪಾಸಿಟಿವ್ ಮನಸ್ಸಾ, ಸ್ಟ್ರಾಂಗರ್ ಮನಸ್ಸಾ, ವೀಕರ್ ಮನಸ್ಸಾ ಅಂತ ಅಷ್ಟೇ. ಸ್ಟ್ರಾಂಗರ್ ಮನಸ್ಸಿಗೆ ಅನಿಸುತ್ತೆ ಎಂಥ ಅದ್ಭುತವಾದ ಚಾಲೆಂಜಪ್ಪ ಅಂತ. ಒಬ್ಬ ಬೆಟ್ಟ ಹತ್ತವನಿಗನ್ಸುತ್ತೆ ಎಂಥ ದೊಡ್ಡ ಬೆಟ್ಟ, ನಾನು ಹತ್ತಕ್ಕೆ ಹೊರಟಿದ್ದೀನಿ, ಒಳ್ಳೆ ಚಾಲೆಂಜ್ ಅಲ್ವಾ ಅಂತ. ಅರುಣಿಮಾ ಸಿನ್ಹಾ ಅಂತ ಅವ್ರಿಗೆ. ಇನ್ಯಾರಿಗೋ ಅನಿಸುತ್ತೆ 12 ಮೆಟ್ಲು 15 ಮೆಟ್ಲು ನೋಡಿಬಿಟ್ರೆ ಇಷ್ಟು 2 ಮಾಡಿ ಹತ್ತಬೇಕಪ್ಪ ಅಂತ ಅನಿಸುತ್ತೆ. ಸೊ ಈ ಎರಡು ಮನಸ್ಥಿತಿನೇ. ಏನು ದಾಳಿ, ಏನು ಅದ್ಭುತಾಪಾರ ಶಕ್ತಿ ನಿರ್ಘಾತ. ಟೆಕ್ನಾಲಜಿ ದಿನ ಬೆಳಗ್ಗೆ ಆದರೆ ಬೆಳೀತಾ ಇದೆ. AI ಬಂದಿದೆ, ಪ್ರತಿಯೊಂದು ಟೆಕ್ನಾಲಜಿಯು ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ ಆಗ್ತಾ ಇದೆ. ನಾವು ಹೊಂದ್ಕೊಳ್ಳೋಕೆ ಹೊರಡ್ತಾ ಇದ್ದೀವಿ. 20 ವರ್ಷದ ಮುಂಚೆ ನಮಗೆ ಫೋನ್ಸೇ ಇರಲಿಲ್ಲ, ಸ್ಮಾರ್ಟ್ ಫೋನ್ ಇರಲಿಲ್ಲ. 20 ವರ್ಷದ ನಂತರ ಸ್ಮಾರ್ಟ್ ಫೋನ್ ಬಂದಿದೆ. ಚಿಕ್ಕ ಚಿಕ್ಕ ಮಗು ಕೂಡ ಇವತ್ತು ಅದಕ್ಕೆ ಅಡ್ಜಸ್ಟ್ ಆಗಿ ಹೋಗ್ತಾ ಇದೆ. ಸ್ವೈಪ್ ಮಾಡೋದು ಹೇಗೆ ಗೊತ್ತಾಗ್ತಾ ಇದೆ, ಫೋಟೋ ಹೇಗೆ ತೊಗೊಳ್ಳೋದು ಗೊತ್ತಾಗ್ತಾ ಇದೆ, ಟೆಕ್ನಾಲಜಿಯ ಮಧ್ಯದಲ್ಲಿ ಗೊತ್ತಾಗ್ತಾ ಇದೆ, ವೆಹಿಕಲ್ಸ್ ಬಂದಿದೆ. ಇದು ಎಲ್ಲ ದಾಳಿನೇ. ಆದರೆ ಇಷ್ಟರಲ್ಲೂ ನಾವು ಚಾಲೆಂಜಸ್ ಆಗಿ ತಗೋತಾ ಬಂದಷ್ಟು ಈ ಲೈಫ್ ಅದ್ಭುತವಾಗಿದೆ ಅಲ್ವಾ ಅಂತ. ನಾನು ಕೊರಗದೇ ಇದ್ದರೂ, ನಾನು ವೀಕ್ ಆಗಿದ್ದರೂ, ಸ್ಟ್ರಾಂಗ್ ಆಗಿದ್ದರೂ ಪ್ರಪಂಚ ನಡೆಯುತ್ತೆ.
ಸ್ಟ್ರಾಂಗರ್ ಜನ ಇನ್ನೂ ಸ್ಟ್ರಾಂಗ್ ಆಗ್ತಾ ಇರ್ತಾರೆ, ವೀಕರ್ ಜನ ಇನ್ನೂ ವೀಕ್ ಆಗ್ತಾ ಇರ್ತಾರೆ. ನಮಗೆ ಮೆಸೇಜ್ ಏನು, ನಾವು ಸ್ಟ್ರಾಂಗ್ ಆಗಲಿಕ್ಕೆ ಟ್ರೈ ಮಾಡೋಣ. ಪ್ರಪಂಚದಿಂದ ಹಿಂದೆ ಹೋಗೋಕ್ಕಲ್ಲ ನಾವು ಹುಟ್ಟು ಬಂದದ್ದು, ಮುಂದಕ್ಕೆ ಹೋಗೋದಕ್ಕೆ. ಪ್ರಪಂಚದಲ್ಲಿ ಸೂಯಿಸೈಡ್ ಮಾಡ್ಕೊಳ್ಳೋಕ್ಕಲ್ಲ ನಾವು ಹುಟ್ಟಿದ್ದು, ನಾವು ಬದುಕೋಕ್ಕೆ ಹುಟ್ಟಿದ್ದು. ಚಾಲೆಂಜಸ್ ಇದೆ, ಸಾಲಗಳಿದೆ, ಪ್ರಾಬ್ಲಮ್ಸ್ ಇದೆ, ಎಲ್ಲ ಚಾಲೆಂಜಸ್ನು ಎದುರಿಸ್ತೀವಿ ಅನ್ನುವ ಮನಸ್ಥಿತಿನೇ ಅವ್ರು ಹೇಳಿರೋದಲ್ಲಿ. DVG ಅವರ ಮನಸ್ಥಿತಿಯಲ್ಲಿ, ಕುಗ್ಗಿರುವ ಮನಸ್ಥಿತಿಯಲ್ಲಿ ಅವ್ರು ಹೇಳಿಲ್ಲ ಏನು ಪ್ರಪಂಚವಿದು, ಏನು ದಾಳಿ, ಏನು ಅದ್ಭುತಾಪಾರ ಶಕ್ತಿ ನಿರ್ಘಾತ, ಎಷ್ಟು ಶಕ್ತಿ ಇದೆಯಪ್ಪ ನಮಗೆ, ಇದೆಲ್ಲ ಮಾನವ ನಿರ್ಮಿತ, ಇಷ್ಟು ಶಕ್ತಿ ಇದೆ. ದೊಡ್ಡ ದೊಡ್ಡ ಬಿಲ್ಡಿಂಗ್ಸನ್ನು ಕಟ್ಟಿದ್ದೀವಿ, ದೊಡ್ಡ ದೊಡ್ಡ ಬಂಗ್ಲೆಗಳನ್ನು ಕಟ್ಟಿದ್ದೀವಿ, ಟ್ರೈನ್ಸ್ಗಳದ್ದು ಬಂದಿದೆ, ಏರೋಪ್ಲೈನ್ಸ್ ಬಂದಿದೆ, ಎಲ್ಲವೂ ಕೂಡ ಶಕ್ತಿ ನಿರ್ಘಾತ. ನಮ್ಮ ಶಕ್ತಿಯನ್ನೇ ನಾವು ಚೆನ್ನಾಗಿ ಅಳವಡಿಸ್ಕೊಂಡಿದ್ದೀವಿ, ಚೆನ್ನಾಗಿ ಯೂಸ್ ಮಾಡಿದ್ದೀವಿ, ಹಾರ್ನೆಸ್ ಮಾಡಿದ್ದೀವಿ. ಇಂತಹ ಶಕ್ತಿಗಳು ಇರುವ ಪ್ರಪಂಚದಲ್ಲಿ ನಾನು ಹುಟ್ಟಿದ್ದೀನಿ, ನಾನು ಎಲ್ಲ ಶಕ್ತಿಗಳನ್ನು ಅಕ್ವೈರ್ ಮಾಡ್ಕೋತೀನಿ, ಬದುಕ್ತೀನಿ ಅಂತ ತೋರಿಸುವುದೇ ಈ ಪದ್ಯದ ಕಗ್ಗದ ಉದ್ದೇಶ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ಇದೇ ಅವಕಾಶಗಳಿದೆ, ಇದೇ ದೇಹ, ಇದೇ ಮನಸ್ಸು, ಇಷ್ಟೇ ಕೈ ಕಾಲುಗಳು, ಎಲ್ಲರಿಗೂ ಒಂದೇ ಥರ ಇದೆ. ಮನಸ್ಥಿತಿ ಒಂದು ಚೇಂಜ್ ಮಾಡಿಕೊಂಡ್ರೆ ಎಲ್ಲ ಮನಸ್ಥಿತಿಗಳು ಶಕ್ತಿಯುತವಾದದ್ದಾದರೆ ನಾವು ಸಾಧಾರಣ ಜನಕ್ಕಿಂತ ಅಸಾಧಾರಣವಾಗಿ ಬೆಳೆಬೋದು. ಒಬ್ಬ ಸಾಧಾರಣದ ಪ್ಲೇಯರ್, ಅಸಾಧಾರಣದ ಪ್ಲೇಯರ್, ಸಾಧಾರಣವಾದ ಒಂದು ಟೀಮಿನ ಕ್ಯಾಪ್ಟನ್, ಅಸಾಧಾರಣವಾದ ಕ್ಯಾಪ್ಟನ್, ಒಬ್ಬ ಸಾಧಾರಣದ ಎಂಪ್ಲಾಯಿ, ಅಸಾಧಾರಣದ ಎಂಪ್ಲಾಯಿ, ಹೀಗೆ ನಮ್ಮ 2 ಬೈಫರ್ಕೇಷನ್ಸ್ ಮಾಡಿಕೊಂಡ್ರೆ ಸ್ಟ್ರಾಂಗರ್ ಇದ್ದಷ್ಟು ಬದುಕೋದು ಸುಲಭ. ಸ್ಟ್ರಾಂಗರ್ ಇದ್ದಷ್ಟು ಚಾಲೆಂಜಸ್ ಇನ್ನೂ ದೊಡ್ಡದಾಗಿ ಬರುತ್ತೆ. ವೀಕರ್ ಇದ್ದಷ್ಟು ಚಾಲೆಂಜಸ್ಸಿಂದ ಹಿಂದಕ್ಕೆ ಕೊಟ್ಟೋಗ್ತೀವಿ. ನಾವು ಸೋಲಕ್ಕಲ್ಲ ಹುಟ್ಟಿದ್ದು, ನಾವು ಬದುಕೋಕ್ಕೆ ಹುಟ್ಟಿದ್ದು, ಗೆಲ್ಲೋಕ್ಕೆ ಹುಟ್ಟಿರೋದು. ಆ ಮೆಸೇಜ್ ಇದರಲ್ಲಿ ಸ್ಪಷ್ಟವಾಗಿದೆ. DVG ಅವರ ಈ ಮೆಸೇಜ್ ಮುಖಾಂತರ ನಿಮ್ಮೆಲ್ಲರಿಗೂ ಒಂದು ಪವರ್ಫುಲ್ ಮೆಸೇಜ್, ಚೆನ್ನಾಗಿ ಬದುಕಿ ಅಂತ. ಥ್ಯಾಂಕ್ ಯು.